ಏಲೋಹೇ ಎಲ್ ಶಡಾಯ್ ಹೀಗೆ ಆಡೋಣ ತನ್ನ ಪ್ರಕಟಪಡಿಸುವನು. ರೆಫೆದೀಮ್ ಅಂದ್ರೆ ಸಮಾಧಾನ, ರೆಫೆದೀಮ್ ಅಂದ್ರೆ ಸ್ತಂಭಗಳು, ರೆಫೆದೀಮ್ ಅಂದ್ರೆ ಸಮಾಭೂಮಿ ಎಂಬುದಾಗಿ. ನಮ್ಮ ಯೇಸುವಿನ ಇನ್ನೊಂದು ಹೆಸರು ಸಮಾಧಾನದ ಪ್ರಭುವಾಗಿದ್ದಾನೆ. ದೇವರ ವಚನ ಹೇಳ್ತದೆ, ನಾನು ನಿಮ್ಮನ್ನ ನನ್ನ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನೆಂಬುದಾಗಿ. ದೇವರ ಮತ್ತೊಂದು ವಚನ ಹೇಳ್ತದೆ, ನಾನು ನಿಮ್ಮನ್ನ ಸಮಭೂಮಿಯಲ್ಲಿ ನಾನು ನಡೆಸ್ತೇನೆ ಎಂಬುದಾಗಿ. ಕ್ರಿಸ್ತನ ಕಡೆಗೆ ಯಾಕೆ ಬಂದ್ರೆ ನೀವು? ಇಲ್ಲಿ ಬಂದ್ರೆ ನನಗೆ ಸಮಾಧಾನ ಸಿಗುತ್ತೆ, ಕರ್ತನ ಕಡೆಗೆ ಬಂದ್ರೆ ನನಗೆ ಹುಷಾರಾಗುತ್ತೆ, ನಾನು ಇಲ್ಲಿ ಇದ್ರೆ ನನಗೆಲ್ಲವೂ ಒಳ್ಳೇದಾಗುತ್ತೆ ಅಂತ ಬಂದೆ. ಆದ್ರೆ ಇಲ್ಲಿ ಬಂದ ಮೇಲೆ ಕೂಡ ನಿನಗೆ ಅದೇ ಕಷ್ಟ ಬರೋದಾದ್ರೆ ಇದಕ್ಕೆ ಕಾರಣ ಏನು? ಇದನ್ನ ನಾನು ಮಾಡೋದಿಲ್ಲ ಎಂಬುದಾಗಿ ನಿರ್ಧರಿಸಿ ನೀನು ಪುನಃ ಅದೇ ಕಾರ್ಯವನ್ನ ನೀನು ಮಾಡೋದಾದ್ರೆ ನೀನು ಕೆಡವಿದ್ದನ್ನೇ ನೀನು ಕಟ್ಟುವವರಾಗಿರ್ತೀರಿ. ರೆಫೆದೀಮಲ್ಲಿ ನಿನಗೆ ಸಮಾಧಾನ ಬೇಕಾ? ಸಭೆಯಲ್ಲಿ ನಿನಗೆ ಸಮಾಧಾನ ಬೇಕಾ? ಕೆಲಸ ಮಾಡೋ ಜಾಗದಲ್ಲಿ ಸಮಾಧಾನ ಬೇಕಾ? ನೀನು ಕೆಡವಿದ್ದನ್ನ ನೀನು ಮತ್ತೆ ಕಟ್ಟಬೇಡ.